ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಅಗಡಿ ತಾಲೂಕಿನ ಉಚ್ಚನುಮೇಗೌಡನಪಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಪುಷ್ಪಲತಾ ಧನಂಜಯ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷ ಪುಷ್ಪಲತಾ ಧನಂಜಯ ಮಾತನಾಡಿ, ಎಲ್ಲ ಸದಸ್ಯರ ಸಹಕಾರದಿಂದ ಈ ದಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಖುಷಿ ತಂದಿದೆ. ಸುಮಾರು 25 ವರ್ಷದಿಂದಲೂ ಸಹ ಚುನಾವಣೆ ನಡೆದಿಲ್ಲ. ಅವಿರೋಧ ಆಯ್ಕೆ ನಡೆಯುತ್ತಾ ಬಂದಿದೆ. ಇದಕ್ಕೆ ಬಾಲಣ್ಣ ಹಾಗೂ ಎಚ್.ಎನ್. ಅಶೋಕ್ ರವರ ಆಶೀರ್ವಾದ ಇದೆ. ರೈತರಿಗೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷ ಜವರಯ್ಯ, ಚುನಾವಣಾಧಿಕಾರಿ ಪುರುಷೋತ್ತಮ್, ನಿರ್ದೇಶಕರಾದ ರಾಮಚಂದ್ರಯ್ಯ, ಚಂದ್ರಮ್ಮ ಕೆಂಪೇಗೌಡ, ರಮೇಶ್, ಕೃಷ್ಣಮೂರ್ತಿ, ಸುರೇಶ್, ಕುಮಾರಸ್ವಾಮಿ, ನಾರಾಯಣಸ್ವಾಮಿ, ವೆಂಕಟೇಶ್, ರಾಮಚಂದ್ರಯ್ಯ, ರೈತ ಸಂಘದ ಅಧ್ಯಕ್ಷ ಹೊಸಪಳ್ಳಿಯ ಲೋಕೇಶ್, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವರಾಜ್, ಶ್ರೀಮತಿ ಶೈಲಜಾ ವೆಂಕಟೇಶ್, ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ರವಿಕುಮಾರ್ ಸೇರಿದಂತೆ ಇತರರು ಇದ್ದರು. ಸಂಘದ ಇವತ್ತು ಎಲೆಕ್ಷನ್ ಇತ್ತು. ಎಲೆಕ್ಷನ್ ಇದ್ರಿಂದ ಎಲ್ಲ ಸದಸ್ಯರು ಒಟ್ಟಾಗಿ, ಗ್ರಾಮಸ್ಥರು ಒಟ್ಟಾಗಿ ಅವಿರೋಧ. ನಮ್ಮೂರು ಎಲೆಕ್ಷನ್ ಯಾವತ್ತು 20 ವರ್ಷ ಎಲೆಕ್ಷನ್ ಆಗಿರಲಿಲ್ಲ. ಈ ವರ್ಷವೂ ಅದೇ ಥರ ಆಗಿಲ್ಲ. ಅವಿರೋಧವಾಗಿ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಮಿಸದ ಪುಷ್ಪಲತನ್ನ. ಈ ಕಾರಣಕ್ಕೆ ಬಾಲಣ್ಣ ಮತ್ತು ತಮ್ಮಜ್ಜಣ್ಣನ ಆಶೀರ್ವಾದ ಈ ಸಂಘಕ್ಕಿದೆ. ಈ ಸಂಘಕ್ಕೆ ಇನ್ಮೇಲೆ ಉತ್ತಮವಾಗಿ ಒಂದು ರೈತರಿಗೆ ಹಸಿರು ಲೋನ್ ಆಗಿರ್ಬೋದು, ಒಂದು ದನಿ ಕೊಟ್ಟಿಗೆ ಲೋನ್ ಆಗಿರ್ಬೋದು, ಇದರಿಂದ ಬಾಲಣ್ಣಗೆ ತಮ್ಮಜ್ಜಣ್ಣ ಇರೋದ್ರಿಂದ ಎಲ್ಲ ಸಹಕಾರನ ನಮ್ಮ ರೈತರಿಗೋಸ್ಕರ ನಾವು ಮಾಡ್ತೀವಿ. ಉಚ್ಚನುಮೇಗೌಡ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 25ನೇ ವರ್ಷವನ್ನು ಪೂರೈಸಿ 26ನೇ ವರ್ಷದಲ್ಲಿ ಸುಮಾರು ಹಲವಾರು ಅಧ್ಯಕ್ಷಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಯಾವುದೇ ಒಂದು ಲೋಕವಿಲ್ಲದೆ ಬಿಲ್ಡಿಂಗನ್ನು ಕಟ್ಟಿಕೊಂಡು ಒಂದು ಹಸುಗಳಿಗೆ ಲೋನ್ ಕೊಡೋದರಲ್ಲಿ, ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡೋದರಲ್ಲಿ ಸಹಕಾರವನ್ನು ಹಿಂದೆನೂ ಎಲ್ಲರೂ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆನೂ ಸಹ ನಮ್ಮ ಅಧ್ಯಕ್ಷರು ಅದೇ ರೀತಿ ನಡ್ಕೋತಾರೆ. ಅದೇ ರೀತಿ ಈ ದಿನ ಅವಾಗಲೇ ಭಾವನೆ ಹೇಳಿದಂತೆ ಇವತ್ತು ಹುಟ್ಟುಹಬ್ಬ ಅವ್ರದ್ದು, ನಾಳೆ ಯುಗಾದಿ ಹಬ್ಬ. ನಮ್ಮ ಬಾಲಣ್ಣವ್ರಿಗೆ, ನಮ್ಮ ತಮ್ಮಜ್ಜಣ್ಣನವ್ರಿಗೆ, ನಮ್ಮ ನಾಯಕರುಗಳಿಗೆ, ನಮ್ಮ ಎಲ್ಲ ಗ್ರಾಮದ ಮುಖಂಡರುಗಳಿಗೆ, ನಮ್ಮ ಗ್ರಾಮದ ನಾಯಕರುಗಳಿಗೆ, ಅವರು ನಮ್ಮ ನಾಯಕರು ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ಭಗವಂತ ಆರೋಗ್ಯ ಐಶ್ವರ್ಯ ಕೊಳ್ಳಿ ಅಂತ ಕೇಳ್ಕೊತಾ ನಮ್ಮ ಡೈರಿನ ಉತ್ತಮ ಮಟ್ಟದಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ಪಡೆದ ಹಾಲು ಉತ್ಪಾದಕರ ಸಂಘದಿಂದ ಇವತ್ತು ನಮ್ಮ ಪುಷ್ಪಲತಾ ಧನಂಜಯರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಜವರಪ್ಪ ಅನ್ನೋರು ಆಯ್ಕೆ ಆಗಿದ್ದಾರೆ. ಈ ಊರಲ್ಲಿ 25 ವರ್ಷಗಳಿಂದ ಅವ್ರು ಹೇಳಿದಾಗೆ ಎಲೆಕ್ಷನ್ ನಡೆದಿಲ್ಲ. ಎಲ್ಲರೂ ಒಮ್ಮತದಿಂದ ಒಂದು ಡೈರಿ ಅನ್ನೋ ಸಂಘನ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಇವರು ಸಹಕಾರಗಳನ್ನ ಕೊಟ್ಟು ಇನ್ನೂ ಹೆಚ್ಚಿನದಲ್ಲಿ ಒಳ್ಳೊಳ್ಳೆ ರೈತರಿಗೆ ಅನುಕೂಲ ಆದಂತಹ ಕೆಲಸ ಕಾರ್ಯಗಳನ್ನ ಈ ಮುಖ ಮಾಡ್ಕೊಳ್ತಾರೆ. ಇದಕ್ಕೆಲ್ಲ ಕಾರಣಕರ್ತರಾಗಿರುವಂತಹ ನಮ್ಮ ಶಾಸಕರಾದ ಬಾಲಣ್ಣನವರಿಗೆ ಹಾಗೂ ತಮ್ಮಜ್ಜಣ್ಣನವರಿಗೆ, ಕೃಷ್ಣಮೂರ್ತಿ ಅಣ್ಣನವರಿಗೆ ಹಾಗೂ ಇಲ್ಲಿರುವಂತಹ ಎಲ್ಲ ನಿರ್ದೇಶಕರುಗಳಿಗೂ ಹಾಗೂ ಎಲ್ಲ ಊರಿನ ಸಮಸ್ತ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಕೂಡ ಇನ್ನು ನಮ್ಮ ಸ್ವಾಮಿಯಣ್ಣ ಆಗಿರ್ಬೋದು, ಮತ್ತು ನಮ್ಮ ಉಮೇಶ್ ಅಣ್ಣ ಆಗಿರ್ಬೋದು, ಜಗದೀಶ್ ಅಣ್ಣ ಆಗಿರ್ಬೋದು, ಎಲ್ಲರೂ ಒಮ್ಮತದ ಸಹಕಾರ ಪಡೆದಿದ್ದು ಇದೊಂದು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೋಸ್ಕರ ಅವರೆಲ್ಲರಿಗೂ ನಾನು ಈ ಒಂದು ಮುಖೇನ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಉತ್ಪಾದಕ ಸಹಕಾರ ಸಂಘ ನಿಮಿತ್ತ ಕಸಬಾ ಹುಬ್ಳಿ ಮಾವಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಸಂಘದ ಪದಾಧಿಕಾರಿ ಚುನಾವಣೆಯನ್ನು ಈ ದಿನ ನಿಗದಿಪಡಿಸಿದ್ದು. ಪದಾಧಿಕಾರಿಗಳ ಸ್ಥಾನಕ್ಕೆ ಫಸ್ಟು ಎರಡು ನಾಮಪತ್ರ ಸ್ವೀಕೃತವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ, ಉಪಾಧ್ಯಕ್ಷರ ಸ್ಥಾನಕ್ಕೆ 1 ನಾಮಪತ್ರ ಸಲ್ಲಿಸಿದರು. ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಚಂದ್ರಮ್ಮ ಕೆಂಪೇಗೌಡ ಹಾಗೂ ಇವರು ಪುಷ್ಪಲತಾ ಧನಂಜಯ ಎಚ್ ಅವರು ಅರ್ಜಿ ಸಲ್ಲಿಸಿದರು. ಚಂದ್ರಮ್ಮರವರು ವಾಪಸ್ ತಗೊಂಡ್ರು. ಒಂದೇ ಅರ್ಜಿ ಉಳಿತು. ಒಂದೇ ಅರ್ಜಿ ಉಳಿದಿದ್ದರಿಂದ ಅಂತಿಮವಾಗಿ ಉಚ್ಚನುಮೇಗೌಡನ ಪಾಳ್ಯ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಕಸಬಾ ಹೋಬಳಿ ಮಾವಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಪುಷ್ಪಲತಾ ಧನಂಜಯ ಎಚ್ ಅವರು ಆಡಳಿತ ಮಂಡಳಿಯ ಅವಧಿಗೆ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಹಾಗೂ ಸಂಘದ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಜವರಯ್ಯ ಬಿ ಲಿಂಗಯ್ಯರವರು ಸಂಘದ ಆಡಳಿತ ಮಂಡಳಿಯ ಅವಧಿಗೆ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.